ಗೌರವ ಕೊಡಬೇಕು ಅಂತ ಕರೆದ ವಂದನೆಗಳು. ದರ್ಶನ್ ಪುಟ್ನಾಯ್ ಅವರು. ಧನ್ಯವಾದಗಳು ಅಧ್ಯಕ್ಷ ಈ ಅವಕಾಶಕ್ಕೆ. ದಿಲ್ಲಿ ಚಲೋ ಚಳುವಳಿಯಲ್ಲಿ ಭಾಗವಹಿಸೋಸ್ಕರ ಭಾರತಾದ್ಯಂತ 200ಕ್ಕೂ ಹೆಚ್ಚು ಸಂಘಟನೆಗಳು ದಿಲ್ಲಿಗೆ ಹೋಗ್ತಾ ಇದ್ವು. ಅದರಲ್ಲಿ ಕರ್ನಾಟಕದಿಂದನೂ 70 ಜನ ರೈತರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಅವರನ್ನ ಸೋಮವಾರ ಭೋಪಾಲ್ದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಇವತ್ತಿನ ನ್ಯೂಸ್ ಪ್ರಕಾರ ಉಜ್ಜಯಿನಿಗೆ ಮೂವ್ ಮಾಡಿದ್ದಾರೆ. ಇಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಈ ರೈತರೆಲ್ಲರೂ ದೆಹಲಿಗೆ ಅವ್ರದೇ ಆದಂತ ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಹೋರಾಟಕ್ಕೋಸ್ಕರ ಅಲ್ಲಿ ತೆರಳ್ತಾ ಇದ್ರು. ನಿಮ್ಮ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ 70 ಜನರಲ್ಲಿ 70 ಜನ ಮೊದಲನೇದಾಗಿ ಈ ಒಂದು ಬಂಧಿಸಿರೋದನ್ನ ಖಂಡಿಸ್ತೀನಿ. ಎರಡನೇದು, ಸರ್ಕಾರದವರು ಇಮಿಡಿಯೇಟ್ ಆಗಿ ಅವರನ್ನ ಕರೆತರಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. 70 ಜನದಲ್ಲಿ 25 ಜನ ಮಹಿಳೆಯರು ಇದ್ದಾರೆ. ಧನ್ಯವಾದಗಳು. ಮೊನ್ನೆ ಸಭಾಧ್ಯಕ್ಷರೇ, ಯಾವುದೇ ಸಾಮಾಜಿಕ ಚಳುವಳಿಯನ್ನ ಸಂವೈಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನು ಹತ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸಂವೈಧಾನಿಕವಾಗಿ ಸರಿಯಾದ ಕ್ರಮ ಅಲ್ಲ. ಆದರೆ ಅವರು ಏನು ಅಲ್ಲಿ ಹೋಗಿದ್ದಾರೆ ಪ್ರತಿಭಟನೆ ಮಾಡೋಕ್ಕೆ, ಅವರ ಹಕ್ಕುಗಳನ್ನು ಬೇಡಿಕೆಗಳನ್ನು ಮಂಡನೆ ಮಾಡೋಕ್ಕೆ ಅಲ್ಲಿ ಅವರನ್ನು ಬಂಧಿಸಿದ್ರು. ನಂತರ ಬಿಡುಗಡೆ ಮಾಡಿರ್ಬೋದು. ಮತ್ತು ಚಳುವಳಿಗೆ ಹೋಗಿದ್ದಾರೆ. ಅವರು ಸೇಫಾಗಿ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಸಂಬಂಧಪಟ್ಟಂಥ ಗೃಹ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಬಂದಾಗ ಗಮನ ಸೆಳೆದು ನಮ್ಮ ರೈತರು ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ದೆಹಲಿಗೆ ರೈತ ಹೊರಟದ್ದು ಮಧ್ಯಪ್ರದೇಶ ಸರ್ಕಾರವನ್ನು ಬಂಧಿಸಿದೆ. ತತ್ಕ್ಷಣ ಮಧ್ಯಪ್ರದೇಶ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮಾತಾಡಿಕೊಂಡು ಅವರನ್ನು ಬಿಡುಗಡೆ ಮಾಡೋ ಕೆಲಸ ಮಾಡಿಸಬೇಕು. ಈಗ ಒಂದು ಚುನಾವಣಾ ಪ್ರಸ್ತಾವ. ಮಾನ್ಯ ಸಚಿವರು ಸೂಚಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ಕಾನೂನು ಸಚಿವರ ಪರವಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಕಾಶನ ಸಭೆ ಹಾಗೂ ಕನ್ನಡ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ತಲಾ ಒಬ್ಬರು ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಒಂದು ವಿಧೇಯಕ ಇದೆ, ಗ್ರಾಮ ಸ್ವರಾಜ್. ಸಚಿವರು ಪ್ರಸ್ತಾವ ಮಂಡಿಸಿ. ಮಾನ್ಯ ಅಧ್ಯಕ್ಷೆ, 2024ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಹಾಗೂ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಪ್ರತಿಪಕ್ಷ ನಾಯಕರು ರಾಜ್ಯಪಾಲರ ಭಾಷಣ ಮತ್ತು ನಿಮ್ಮ ಚರ್ಚೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಸಲ್ಲಿಸುವಂತ ಒಂದು ಅವಕಾಶ ಮತ್ತು ನಾನು ನಿಲುವಳಿ ಸೂಚನೆ ಪ್ರಕಾರನೂ ಕೂಡ ಲಾ ಅಂಡ್ ಆರ್ಡರ್ ಬಗ್ಗೆ, ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಸನ್ನಿವೇಶ ಹದಗೆಟ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಮ್ಮ ಗಮನವನ್ನು ಸೆಳೆದಿದ್ದೆ. ತಾವು ಒಟ್ಟಿಗೆ ಲಾ ಅಂಡ್ ಆರ್ಡರ್ ಮತ್ತು ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವಂಥ 2 ವಿಚಾರಗಳನ್ನು ನಾನು ಮಾತಾಡ್ತೀನಿ. ಮೊದಲನೇದಾಗಿ, ಈಗಾಗಲೇ ನಾನು ನಿಲುವಳಿ ಸೂಚನೆಯನ್ನು ತಾವೇನು ರಾಜ್ಯಪಾಲರ ಭಾಷಣ ಜೊತೆಯಲ್ಲೇ ಮಾತಾಡಿ ಅಂತ ಹೇಳಿದ್ದೀರಾ. ಅದರ ಬಗ್ಗೆ ಫಸ್ಟು ಕರ್ನಾಟಕದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಬಗ್ಗೆ ನಾನು ಮೊದಲನೇದಾಗಿ ನನ್ನ ಪ್ರಸ್ತಾವವನ್ನು ನಾನು ಮಾಡ್ತಾ ಇದ್ದೀನಿ. ಸರಿಯಾದ ಸಂದರ್ಭದಲ್ಲೇ ಇವತ್ತು ನಾನು ಪ್ರಸ್ತಾವ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ
ಅಧಿವೇಶನದಲ್ಲೇ ಅದರ ಪ್ರತಿಬಿಂಬವನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಗೋಪಾಲಯ್ಯ ಅಂತ ಮಾಜಿ ಮಂತ್ರಿಗಳ ಮೇಲೇನೆ ಹಲ್ಲೆ ಆಗಿರುವಂಥದ್ದು, ಅವ್ರನ್ನ ಬೆದರಿಕೆ ಹಾಕಿರುವಂಥದ್ದು ಎಲ್ಲ ಘಟನೆಗಳನ್ನ ನೋಡಿದ್ರೆ ಇದೊಂದು ಸ್ಯಾಂಪಲ್ ಅಷ್ಟೇ. ಇವತ್ತು ಯಾವುದೇ ಒಂದು ರಾಜ್ಯ ಪ್ರಗತಿಶೀಲವಾಗಿ ಆಗ್ಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಆ ರಾಜ್ಯದಲ್ಲಿ, ಆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದ್ರೆ ಮಾತ್ರ ಅಭಿವೃದ್ಧಿ ಆಗೋದು. ಈಗ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಆಗಲ್ಲ, ಇರಾಕಲ್ಲಿ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಆಗೋದಲ್ಲಿ ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರುತ್ತೋ ಅಲ್ಲಿ ಬಂಡವಾಳ ತಾನಾಗೆ ತಾನೇ ಹರಿದು ಬರುತ್ತೆ. ಇವತ್ತು ನಮ್ಮಲ್ಲೇನಾಗಿದೆ, ಕರ್ನಾಟಕದಲ್ಲಿ ಉದ್ಯೋಗ ಮತ್ತು ಹೂಡಿಕೆಗೆ ನೆಚ್ಚಿನ ತಾಣವಾಗಿದ್ದಂಥ ಕರ್ನಾಟಕ ಇವತ್ತು ಅಪರಾಧದ ನಾಡಾಗಿ ಕುಖ್ಯಾತಿಯನ್ನ ಪಡಿತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ. NCRB ವರದಿ ಪ್ರಕಾರ ಕಳೆದ 8-9 ತಿಂಗಳಿಂದೀಚೆ, ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟಾರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೋಲಿಸಿದರೆ 25% ಹೆಚ್ಚಾಗಿದೆ ಅಂತ ಹೇಳ್ತದೆ ವರದಿ. NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶದ ಪ್ರಕಾರ ಕಳೆದ ವರ್ಷ ಕರ್ನಾಟಕದಲ್ಲಿ ಒಟ್ಟು 1,80,742 ಪ್ರಕರಣ ವರದಿಯಾಗಿದೆ. 1,80,742 ಪ್ರಕರಣ ವರದಿಯಾಗಿದೆ. ಇದು ನಮ್ಮ ಸರ್ಕಾರ ಇದ್ದಾಗಿಂತ 46% ಜಾಸ್ತಿ ಆಗಿದೆ. 46%. ಅದರಲ್ಲೂ ಹಿರಿಯ ನಾಗರಿಕರ ಮೇಲಿನ ಅಪರಾಧ ಪ್ರಕರಣ 50,000 ಜಾಸ್ತಿ ಆಗಿದೆ. ನಾವು ಟ್ಯಾಕ್ಸ್ ಅನ್ನ ಜಾಸ್ತಿ ಕೊಡ್ತೀರಿ ಅಂತ ಆಂದೋಲನನೂ ಮಾಡ್ತಾ ಇದ್ದಾರೆ. ಕರ್ನಾಟಕ ಟ್ಯಾಕ್ಸ್ ಬಹಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ. ಆದರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಕ್ರೈಮ್ ರಾಜಧಾನಿ ಅಂದ್ರೆ ಇಡೀ ದೇಶದಲ್ಲಿ ನಂಬರ್ 1 ಬೆಂಗಳೂರಿಗೆ. ಅಂಕಿಅಂಶದ ಪ್ರಕಾರ ನಾನು ಹೇಳ್ತಾ ಇರೋದು. IT ಸಿಟಿ ಸೈಬರ್ ಕ್ರೈಮ್ ರಾಜಧಾನಿ 1ನೇ ಸ್ಥಾನದಲ್ಲಿದೆ. ಒಂದೇ ವರ್ಷದಲ್ಲಿ 432 ಕೋಟಿ ರು ಸೈಬರ್ ವಂಚನೆ ಮೂಲಕ ಲೂಟಿಯಾಗಿದೆ. 432 ಕೋಟಿ ಲೂಟಿಯಾಗಿದೆ. 2023ರಲ್ಲಿ 17,623 ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ. 2023ರಲ್ಲಿ. ಅದೇ ನಮ್ಮ ಸರ್ಕಾರ ಇದ್ದಾಗ 9,940 2021ರಲ್ಲಿ 6,422 ಇತ್ತು. ಅಂದ್ರೆ ಇವತ್ತು ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗೋಗ್ಬಿಟ್ಟಿದೆ. ಕ್ರೈಮ್ ಸಿಟಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬಾಲ ಮುಚ್ಕೊಂಡಿದ್ದಂಥ ಭಯೋತ್ಪಾದನಾ ಚಟುವಟಿಕೆಗಳು ಇವತ್ತು ರಾಜಾರೋಷವಾಗಿ ಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅವ್ರಿಗೇನೋ ಒಂದು ಇದಿಲ್ಲ, ನಾವು ಹೆಂಗನ ಸೇಫ್ ಆಗ್ತೀರಿ. ಹಿಂದೆ ಹಾಸನದಲ್ಲಿ PFI, KFD ಈ ತರದ ಸಂಘಟನೆಗಳ ಮೇಲಿದ್ದಂತ 1,600ಕ್ಕೂ ಹೆಚ್ಚು ಕೇಸ್ ವಾಪಸ್ ತಗೊಂಡಿದ್ದಾರೆ. ನಾವೇನ್ ಮಾಡ್ಬೋದು ಅಂತ ಶುರು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಾವು ನೋಡಿದ್ದೀರಿ. ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಯಾವ್ದಾನ ದೇವಸ್ಥಾನದ ಪೂಜೆ ಆದ್ರೆ ಈ ಕಡೆ ದೇವ್ರುಗಳು ಹಾಕ್ತಾರೆ, ಯಾವ್ದೋ ರಾಜಕಾರಣಿದು ಏನೋ ಹುಟ್ಟುಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ.